ಪತ್ರಗಳನ್ನು ಬಳಸುವಾಗ ಅದು ಕೇವಲ ಹಕ್ಕಿಯ ಪುಕ್ಕವಾದರೆ ಕೇವಲ ಅದು ಗಾಯಗೊಳಿಸಬಹುದು ಅಥವಾ ಸುದ್ದಿ ತಿಳಿಸಬಹುದು. ಅದರಲ್ಲಿ ಮತ್ತೆ ಕಬ್ಬಿಣದ ಪದಾರ್ಥಗಳನ್ನು, ಲೋಹದ ಪದಾರ್ಥಗಳನ್ನು ಇತ್ಯಾದಿಗಳನ್ನು ಸೇರಿಸಿಕೊಂಡಾಗ ಅದು ಮಾಡುವ ಕಾರ್ಯವೇ ಬೇರೆಯಾಗುತ್ತೆ. ಹೀಗೆ ನನ್ನ ಈ ಬಾಣಗಳು ಅವನ ಎದೆಯನ್ನು ಸೀಳಲಿಕ್ಕೆ ಉಪಯೋಗಿಸುವಂಥದ್ದು, ಇಂದ್ರನ ಅಶನಿಗೆ ಸಮವಾದದ್ದು ಅಂತ. ರಾಮಚಂದ್ರ ಬಾಣ ಹಿಡಿದ್ರೆ ದೇವತೆಗಳಲ್ಲಿ ಬಂದು ಕೂಡಬೇಕಾದವರು ಕೂಡ್ತಾರೆ ಕೂಡ. ಆದರೆ ಒಂದು ಕಾವ್ಯದ ಮಧ್ಯದಲ್ಲಿ ಬಾಣಗಳ ಪರಿಚಯವನ್ನು ಕೊಡುವ ಸಂದರ್ಭ ಬಂದಾಗಲೆಲ್ಲ ಇಂಥ ಬೇರೆ ಬೇರೆ ಮಾಹಿತಿಗಳು, ಪ್ರತ್ಯೇಕವಾಗಿ ಬಾಣದ ಪುರಾಣ ಅಂತ ತೆಗೆದರೆ ಯಾರೂ ಕೇಳುವುದಿಲ್ಲ. ಆದರೆ ಕಥೆಯ ಮಧ್ಯದಲ್ಲಿ ಬಾಣಗಳ ವೈಶಿಷ್ಟ್ಯ ಅಲ್ಲಲ್ಲಿ ಚೂರು ಬಂದಾಗ ಇದನ್ನು ಸಂಗ್ರಹಿಸಿ ಓದುವಂತಹ ಒಬ್ಬ ಮೆಟಲರ್ಜಿ ಓದುವವನಿಗೆ ಇಲ್ಲಿಯ ಸಿಕ್ಕುವ ಸುಖವೇ ಬೇರೆ ಇದೆ. ಅಂದರೆ ಅದರ ಸೂಕ್ಷ್ಮಗಳನ್ನು, ಎಳೆಗಳನ್ನು ನಮಗೆ ವಾಲ್ಮೀಕಿಗಳ ಮಾತುಗಳಲ್ಲಿ ಅಲ್ಲಲ್ಲಿ ಬೇರೆ ಬೇರೆ ರೀತಿಯಿಂದ ನಮಗೆ ಕಾಣುವುದಕ್ಕೆ ಸಿಗ್ತಾ ಹೋಗುತ್ತೆ. ಹೀಗೆ ಭೂಮಿಯಲ್ಲಿ ಪರ್ವತವೊಂದು ತಲೆ ಕಡಿದು ಕುಸಿದು ಬಿದ್ದಂತೆ ಹೇಗೆ ಇಂದ್ರನ ಪೆಟ್ಟಿಗೆ ಪರ್ವತಗಳೆಲ್ಲ ರೆಕ್ಕೆ ಕಳಚಿಕೊಂಡು ಬಿದ್ದವು, ಹಾಗೆ ಖಂಡಿತ ಬೀಳುತ್ತೆ ಅಂತ ಹೇಳಿದಾಗ ತವ